ಮುಗ್ದೋಗುತ್ತೆ ಅಂತ ಹೇಳಿದ್ರಿ. ಇಷ್ಟೊತ್ತಾದ್ರೂ ಮುಗ್ದೇ ಇಲ್ವಲ್ರಿ? ನಾನು ಅದಕ್ಕೆ ತಾನೇ ಹೇಳಿದ್ದು ಎಷ್ಟೊತ್ತಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ. ನೀವೇ ಫೋರ್ಸ್ ಮಾಡಿ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರಿ. ಏನೋ ಒಂದ್ ಅಂದಾಜಲ್ಲಿ ಹೇಳ್ದೆ ಅಪ್ಪ. ನೋಡಿ, ಈಗ್ಲೂ ಏನು ಪ್ರಾಬ್ಲಮ್ ಇಲ್ಲ, ನೀವ್ ಹೊರಡಿ, ನಾನು ನೀವೆಲ್ಲ ನೋಡ್ಕೊಳ್ತೀನಿ. ಏನ್ ನೋಡ್ಕೊಳ್ಳೋದು? ಇಬ್ಬರು ಕೆಲ್ಸ ಮಾಡಿನೇ ಇಷ್ಟೊತ್ತಾಗ್ತೈತೆ. ಇನ್ ನಿಮ್ಮೊಬ್ಬರನ್ನೇ ಬಿಟ್ಬಿಟ್ಟು ಹೋಗಿದ್ದಿದ್ರೆ ನಾಳೆ ಬೆಳಿಗ್ಗೆ ನಾವ್ ಕೆಲ್ಸಕ್ ಬರೋ ಗಂಟ ನೀವ್ ಕೆಲ್ಸ ಮಾಡ್ತಾನೆ ಇರ್ತಿದ್ರಿ. ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ, ಇಬ್ರು ಕೆಲ್ಸ ಮುಗಿಸ್ಬಿಟ್ಟೆ ಹೋಗೋಣ. ಮೈನಾ ಅವ್ರೆ, ನನ್ ಮಾತ್ ಕೇಳಿ, ನೀವು ಹೊರಡಿ ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ಈ ಮೈಲರ್ ಕೊಟ್ಟೆ ಮೈನಾ ಅರ್ಧದಲ್ಲೇ ಎದ್ದೋಗೋ ಮಗಳೇ ಅಲ್ಲ. ಅದೆಷ್ಟೊತ್ತಾದ್ರೂ ಆಗ್ಲಿ ನಾನು ಕೆಲ್ಸ ಮಾಡ್ಬಿಟ್ಟೆ ಹೋಗ್ತೀನಿ ಅಷ್ಟೇ. ಸರಿ ಆಯ್ತು, ಕಂಟಿನ್ಯೂ ಮಾಡಿ. ಈ ಕಡೆ ಬನ್ನಿ. ಧ್ರುವರೇ, ತಿರ್ಗಾ ಏನಾಯ್ತು ಇದಕ್ಕೆ? ಅದೇನು ಲೂಸ್ ಆಗಿರ್ಬೇಕು. ಸರಿ ಇರಿ, ಅದ್ ಮುಚ್ಕೊಳ್ದೇ ಇರೋ ತರ ಓಪನ್ ಮಾಡ್ಬಿಟ್ಟು ಬರ್ತೀನಿ. ನಿಧಾನ. ಹಾ ಹಾ ಹಾ. ಸರಿ ಮಾಡಿದ್ರಾ? ಹಬ್ಬಾ. ಧ್ರುವರೇ, ಊಟಕ್ಕೆ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲೇ ಹೋಗೋಣ. ನಮ್ಗಿನ್ನೇನ್ ಬೇರೆ ದಾರಿ ಇದೆಯಾ? ನಾನ್ ಬೈಕು ತಂದಿಲ್ಲ. ಹೌದಲ್ವಾ? ಒಳ್ಳೇದಾಯ್ತು ಬಿಡಿ. ಟ್ರಾಫಿಕ್ ಅಲ್ಲಿ ಸೈಕಲ್ ಅಲ್ಲಿ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಯಾವ ಸಿಗ್ನಲ್ಲೂ ಇರಲ್ಲ, ಪಗ್ನಲ್ಲೂ ಇರಲ್ಲ. ನೀವೇ ಓಡಿಸ್ತೀರಾ ಅಥವಾ ನಾನು ಓಡಿಸ್ಲಾ? ಇಲ್ಲ ಇಲ್ಲ, ನೀವೇ ಓಡಿಸ್ಬೇಕು ಬೆಳಿಗ್ಗೆ ತರ. ಸರಿ. ಬಾಗ್ಲು ಗಾಳಿಗೆ ಆಡ್ತಾ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ನಾನು ನನ್ನ ಕೆಲಸ ಮುಗಿಸ್ತೀನಿ. ಓ ಧ್ರುವರೇ, ಈ ಬಾಗ್ಲು ಯಾಕೆ ಹಿಂಗ್ ಆಡ್ತೈತೆ? ಸರಿ, ಒಂದ್ ಕೆಲ್ಸ ಮಾಡ್ಲಾ? ಮುಚ್ಬಂದ್ಬಿಡ್ಲಾ? ಅಯ್ಯಯ್ಯೋ, ಆತರ ಮಾಡ್ಬಿಟ್ಟಿರಾ? ಆಮೇಲೆ ಸೆಕ್ಯೂರಿಟಿ ಅಣ್ಣನ್ಗೆ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಬಾಗ್ಲ ಹಾಕೊಂಡು ಹೋಗ್ತಾರ ಅಷ್ಟೇ. ಹೌದಲ್ಲ? ಸರಿ ಇರಿ, ಬಂದೆ. ಬೇಗ ಬನ್ನಿ, ಮೊದ್ಲೇ ತಡ ಆಗ್ತೈತೆ. ನೀವ್ ನೋಡಿದ್ರೆ ಅಲ್ಲೆಲ್ಲ ಹೋಗಿ ನಿಂತಿದ್ದೀರಾ, ಬೇಗ ಬನ್ನಿ. ಸರಿ, ಬಂದೆ. ಅಯ್ಯೋ, ಇರಿ, ಬಂದೆ. ಧ್ರುವರೇ, ಹೋಗ್ಲಿ ಬಿಡ್ರಿ, ಅದರಿಂದ ಅರ್ಧ ಸಮಯ ಹಾಳಾಯ್ತು. ಅದ್ರ ಮುಂದೆ ಕೂತ್ಕೊಂಡ್ರೆ ಅಷ್ಟೇ ಕೆಲ್ಸ ಆಗಲ್ಲ. ಬನ್ನಿ, ಕೆಲ್ಸ ನೋಡಿ. ಬನ್ನಿ ಬನ್ನಿ ಬನ್ನಿ.
ಅರವಿಂದ್ ಏನಾಯ್ತು? ಆಪರೇಷನ್ ಸಕ್ಸಸ್, ಪೇಷಂಟ್ ಸಾಯೋದೊಂದೇ ಬಾಕಿ. ಸರಿಯಾಗಿ ಹೇಳು ಅರವಿಂದ್. ಇಟ್ಸ್ ಮೈ ಪ್ಲಾನ್ ಡಾರ್ಲಿಂಗ್. ಕೆಲಸ ಎಲ್ಲ ಸ್ಮೂತ್ ಆಗಿ ಮುಗ್ದೋಯ್ತು. ಅವರಿಬ್ರು ಗೋಡನ್ ಲಾಕ್ಡ್. ವೆರಿ ಗುಡ್ ಅರವಿಂದ್. ಥ್ಯಾಂಕ್ ಯು. ಇದೇ ಪ್ಲಾನ್ ಸಕ್ಸಸ್ ಆಗಿದ್ದ ಖುಷಿಯಲ್ಲಿ ನಮ್ ಪ್ಲಾನ್ ಕಂಟಿನ್ಯೂ ಮಾಡೋಣವಾ? ನಮ್ ಪ್ಲಾನಾ? ಏನು? ಅದೇನರ್ಥನ, ನಾನು ನೀನು ಇಬ್ರು ಲಾಂಗ್ ಡ್ರೈವು, ಟೇಬಲು, ಡಿನ್ನರು. ಸಾರಿ ಅರವಿಂದ್, ಇವಾಗ ಅದೆಲ್ಲ ಬೇಡ. ಯಾಕೆ ಬೇಡ ನರ್ತನ? ಪ್ಲಾನ್ ಸಕ್ಸಸ್ ಆಯ್ತಲ್ಲ. ಪ್ಲಾನ್ ಇನ್ನೂ ಸಕ್ಸಸ್ ಆಗಿಲ್ಲ, ಎಕ್ಸಿಕ್ಯೂಟ್ ಆಗಿದೆ ಅಷ್ಟೇ. ನೋಡು ಅದೆಲ್ಲ ಬಿಡು. ಇವಾಗ ಮೈನಾ ಮಿಸ್ಸಿಂಗ್ ಅಂತ ಗೊತ್ತಾದ್ರೆ ಹಾಸ್ಟೆಲ್ ಅಲ್ಲಿ ಎಲ್ರೂ ಡಿಸ್ಟರ್ಬ್ ಆಗ್ತಾರೆ. ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು, ಹೇಗ್ ಹ್ಯಾಂಡಲ್ ಮಾಡೋದು ಅಂತ ನಾನ್ ತಲೆ ಕೆಡ್ಸ್ಕೊಂಡ್ರೆ ನೀನ್ ಚಿಂತೆ ನಿಂದೆ ಆಗೋಯ್ತಲ್ಲ. ಅದ್ ಹಾಗಲ್ಲ ನರ್ತನ. ನೋ ಅರವಿಂದ್, ಬಾಯ್. ನರ್ತನ ಒಳ್ಳೆ ತಲೆ ತಿಂತಾನೆ. ಛೇ, ಕಾಲ್ ಕಟ್ ಮಾಡ್ಬಿಟ್ಲು. ಮೈನಾ ಭಾನು ಜೊತೆ ಸ್ಕೆಚ್ ಹಾಕ್ದಾಗ ತಪ್ಪಿಸ್ಕೊಂಡ್ಬಿಟ್ಟೆ. ಇವಾಗ ಅದ್ ಹೇಗ್ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ. ಮೊನ್ನೆ ತಂದಿದ್ನಲ್ಲ ಅದೇ ಹಾಕೊಳ್ಳ. ಹಾ ಚೆನ್ನಾಗಿದೆ, ಅದನ್ನೇ ಹಾಕೋ. ಕೃಷ್ಣವೇಣಿ, ನಾವು ಹೋಗಿ ರೆಡಿ ಆಗೋದಾ? ಯಾಕೆ ಕೃಷ್ಣವೇಣಿ ಡಲ್ ಆಗಿದ್ಯಾ? ಯಾಕಿನ್ನು ರೆಡಿ ಆಗಿಲ್ಲ? ನಾವೆಲ್ಲ ಬಟ್ಟೆಗಳನ್ನ ರೆಡಿ ಮಾಡ್ಕೊಂಡ್ವಿ. ಅಲ್ಲ ಖುಷಿ, ಮೈನಾಗ್ ಫೋನ್ ಮಾಡಿ ತುಂಬಾ ಹೊತ್ತಾಯ್ತಲ್ಲ, ಅವಳು ಇನ್ನೂ ಬಂದಿಲ್ಲ. ಅಯ್ಯೋ ಹೌದಲ್ಲ, ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು, ಇನ್ನೂ ಬಂದಿಲ್ವಲ್ಲ. ಅವಳು ಬರೋದು ಯಾವ ಕಾಲಕ್ಕೆ? ನಾವ್ ರೆಸ್ಟೋರೆಂಟ್ಗೆ ಹೋಗೋದು ಯಾವ ಕಾಲಕ್ಕೆ? ವಾರ್ಡನ್ ಮ್ಯಾಮ್ ಬೇರೆ 9 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂದಿದ್ದಾರೆ. ಈಗೇನ್ ಮಾಡೋದು? ಹಾ ನೋಡಿ, ನಾಳೆ ಬಂದಿದ ತಕ್ಷಣ ನಾನು ಸೈನ್ ಮಾಡ್ತೀನಿ. ಆದಷ್ಟು ಬೇಗ ಪ್ರಾಡಕ್ಟ್ ನ ಡಿಸ್ಪ್ಯಾಚ್ ಮಾಡಿ, ಓಕೆನಾ? ಅಲ್ಲಿ ನೋಡಿ ನರ್ತಾನ. ಸರಿ, ಯಾವ್ದಾರು ಮಿಸ್ ಮಾಡ್ಬೇಡಿ. ಓಕೆ ಬಾಯ್. ಅವಳು ಕಟ್ಕೊಂಡು ನಮ್ಗೇನಾಗ್ಬೇಕಿದೆ? ಅಲ್ಲ ಖುಷಿ, ಅವಳು ಅದೇ ಗಾರ್ಮೆಂಟ್ಸ್ ಅಲ್ಲಿ ತಾನೇ ಕೆಲಸ ಮಾಡೋದು. ಅವಳೇ ಬಂದಿದ್ದಾಳೆ ಅಂದ್ಮೇಲೆ ಮೈನಾ ಯಾಕಿನ್ನೂ ಬಂದಿಲ್ಲ? ಹೌದಲ್ವಾ? ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಇವಳೇ ಬಂದಿದ್ದಾಳೆ ಅಂದ್ಮೇಲೆ ಮೈನಾ ಇನ್ನೊಂದ್ 5-10 ನಿಮಿಷದಲ್ಲಿ ಬರ್ಬೋದು. ಅವಳು ಬರೋಷ್ಟೊತ್ತಿಗೆ ನಾವು ಹೋಗಿ ರೆಡಿ ಆಗ್ಬಿಡಣ್ವಾ? ಬಟ್ಟೆ ತಗೋ. ಬಾ ಕೃಷ್ಣವೇಣಿ, ನೀನು ಯೋಚನೆ ಮಾಡ್ಬೇಡ. ಬಾ ಬಾ.